ಇವಾಗ ಆ್ಯಕ್ಚುಲಿ ನಾವು ಹೋಗ್ತಾ ಇರೋದು ಕಲಬುರಗಿಯಲ್ಲಿರುವ ಶ್ರೀ ನೀಲಕಂಠ ಕಾಳೇಶ್ವರ ದೇವಾಲಯ. ಇದು ದಕ್ಷಿಣ ಕಾಶಿ ಅಂತಲೇ ಹೆಸರುವಾಸಿಯಾಗಿದೆ ಮತ್ತು ಇಲ್ಲಿರುವ ದೇವಾಲಯ ಬಹಳ ಪುರಾತನ ಕಾಲದ ದೇವಾಲಯ ಎಂದು ನಂಬಲಾಗಿದೆ. ಮತ್ತು ದೇವಾಲಯದ ಆವರಣದಲ್ಲಿ ಆಯತಾಕಾರದ ಕೊಳವಿದೆ. ಆ ಕೊಳವನ್ನು ಭತ್ತದ ಗಂಗೆ ಎಂದು ಕೂಡ ಕರೆಯುತ್ತಾರೆ. ಈ ವಿಡಿಯೋದಲ್ಲಿ ಆ ಕೊಳ ಹೇಗಿದೆ ಅಂತ ನೋಡಬಹುದು. ದೇವಾಲಯದ ಒಳಗಡೆ ತುಂಬ ಜ್ಯೋತಿರ್ಲಿಂಗಗಳು ಪ್ರತಿಷ್ಠಾಪನೆಯಾಗಿವೆ. ಇಲ್ಲಿರುವ ದೇವಾಲಯವು ಕಾಲಕ್ಕೆ ತಕ್ಕಂತೆ ಆಧುನೀಕರಣವನ್ನು ಹೊಂದಿರುವುದರಿಂದ ಹೊಸ ದೇವಾಲಯ ಅಂತಲೇ ಕಾಣಿಸಬಹುದಾಗಿದೆ. ಅಲ್ಲಿ ಸುತ್ತ ಸರೌಂಡಿಂಗ್ಸ್ ನೋಡಬಹುದು. ತುಂಬ ಹಳೆಯದಾದಂತಹ ಕಲ್ಲಿನಲ್ಲಿ ಕೆತ್ತನೆಯಾದಂತಹ ತುಂಬ ವಿಗ್ರಹಗಳಿವೆ ಮತ್ತು ಶಿವ ಜ್ಯೋತಿರ್ಲಿಂಗಗಳು ಪ್ರತಿ ಗೋಡೆ ಮೇಲೆ ಕೆತ್ತನೆಯಾಗಿವೆ. ಕೆಲವೊಬ್ಬರು ಹೇಳೋದು ನೋಡಿದರೆ ಆ್ಯಕ್ಚುಲಿ ಇದು ತುಂಬ ಹಳೆಯ ಶತಮಾನದ ಕಾಲದಿಂದಲೂ ಇದೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಉದ್ಭವವಾಗಿರುವ ಸಣ್ಣ ಲಿಂಗಕ್ಕೆ ಪ್ರತಿನಿತ್ಯವೂ ಪೂಜೆ ನಡೆಯುತ್ತಲಿರುತ್ತದೆ. ಮತ್ತು ಹೊರಗಡೆ ಕಲ್ಲಿನ ಕೆತ್ತನೆಯ ದ್ವಾರಪಾಲಕರು ಹಾಗೂ ಗಜಲಕ್ಷ್ಮಿಯಂತಹ ವಿಗ್ರಹವನ್ನು ಕಾಣಬಹುದಾಗಿದೆ. ಮತ್ತು ಮಧ್ಯದಲ್ಲಿ ಚತುರ್ಮುಖವಿರುವಂತಹ ಗಣೇಶನ ಕೆತ್ತನೆ ಇದೆ. ಮತ್ತು ನಾವು ಅಲ್ಲಿ ಅಲ್ಲಿ ಇರುವಂತಹ ಕೊಳದಲ್ಲಿ ಸ್ನಾನ ಮಾಡಿಕೊಂಡು ಪೂಜೆಯನ್ನು ಸಹ ಸಲ್ಲಿಸಬಹುದಾಗಿದೆ. ಅಲ್ಲಿ ನೋಡ್ಬೋದು ಅಲ್ಲಿ ಕೆತ್ತನೆ ಮಾಡಿರುವಂತಹ, ಬಟ್ ಅರ್ಥ ಆಗೋಲ್ಲ, ಬಟ್ ಹಾಕಿದ್ದಾರೆ. ತುಂಬಾ ಹಳೆ ಕಾಲದ ತುಂಬ ದೇವಾಲಯ, ಪ್ರಸಿದ್ಧವಾದ ದೇವಾಲಯವಾಗಿದೆ. ಮತ್ತು ಇಲ್ಲಿ ಅವಾಗವಾಗ ಜಾತ್ರೆ ಕೂಡ ನಡೆಯುತ್ತಲಿರುತ್ತದೆ. ಮತ್ತು ಅಲ್ಲಿ ಹರಿಯುತ್ತಿರುವ ಕೊಳಕ್ಕೆ ರುದ್ರಸ್ಥಾನ ಅಂತಲೇ ಕರೀತಾರೆ. ಆ ರುದ್ರಕೊಳದಲ್ಲಿ ಆ್ಯಕ್ಚುಲಿ ಗಣೇಶನ ಮೂರ್ತಿ ಹಾಗೂ ಬಸವನ ವಿಗ್ರಹ ಅಭಿಮುಖವಾಗಿರುವುದು ಕಾಣಿಸುತ್ತೆ. ಅಲ್ಲಿ ಹಾಕಿರೋ ಡೀಟೇಲ್ಸ್ ಪ್ರಕಾರ ಇದು 2ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ಬಹು ಪ್ರಸಿದ್ಧವಾದ ದೇವಾಲಯವಾಗಿದೆ ಅಂತ ಕರೀತಾರೆ. ಕಂಪ್ಲೀಟ್ ವಿಡಿಯೋ ನೋಡಿ ಹೇಗಿದೆ ಅಂತ ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್. ಮತ್ತು ಇನ್ನೂ ಹೇಳಬೇಕಂದ್ರೆ ನಮ್ಗೆ ಹೋದ ತಕ್ಷಣ ತುಂಬಾ ಖುಷಿ ಆಯಿತು. ಯಾಕೆಂದರೆ ಒಳಗಡೆ ಒಬ್ಬರು ಅಜ್ಜ ಇದ್ದರು, ಪೂಜೆ ಮಾಡೋರು, ಅರ್ಚಕರಂತಲೇ ಹೇಳ್ಬೋದು. ಒಳಗಡೆ ಕೂತಿದ್ರು. ಹೋದ ತಕ್ಷಣ ಅವರೇ ಸಹ ಕೇಳಿ ಒಳಗಡೆ ದೇವ್ರ ಹತ್ರ ಇಟ್ಟಿದ್ದು ಪ್ರಸಾದ, ಹಣ್ಣು ಕಾಯಿ ನಾವು ತೊಗೊಂಡೋಗಿರಲಿಲ್ಲ, ಆದರೂ ಅವರೇ ಕೊಟ್ಟರು. ಪ್ರಸಾದ ವೇಸ್ಟ್ ಮಾಡಬೇಡಿ, ನೀವು ತಿನ್ನೋಂಗಿದ್ರೆ ತಿನ್ನಿ, ಇಲ್ಲ ಅಂದರೆ ಇನ್ಯಾರಾದರೂ ಇದ್ದರೆ ಹೊರಗಡೆ ಅವ್ರಿಗೆ ಕೊಟ್ಬಿಡಿ ಅಂತ ಕೊಟ್ಟರು. ನಮಗೂ ತುಂಬಾ ಖುಷಿ ಆಯಿತು. ಮತ್ತು ಅಲ್ಲಿ ಸುತ್ತಮುತ್ತ ಕಲ್ಲುಗಳು ಹಾಕಿದ್ದಾರೆ. ಅದರ ಪ್ರತಿಯೊಂದು ಕಲ್ಲು ಮೇಲೆ ತುಂಬ ಕೆತ್ತನೆ ಬರ್ತಿದ್ದಾರೆ. ಬಟ್ ಅದು ಯಾವ ಲಿಪಿ ಅಂತ ನಮ್ಗೆ ಅರ್ಥ ಆಗಲ್ಲ. ಅಲ್ಲಿ ಇಸ್ವಿ ಎಲ್ಲ ಬರ್ತಿದ್ದಾರೆ. ಅದು ಸ್ವಲ್ಪ ಅರ್ಥ ಆಗೋದು ತುಂಬಾ ಕಷ್ಟವಾಗಿದೆ. ಬಟ್ ಅದು ಯಾವಾಗ ಸ್ಟಾರ್ಟ್ ಆಯಿತು, ಯಾವ ಶತಮಾನದಲ್ಲಿದೆ ಅದೆಲ್ಲ ಹಾಕಿದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು ಈ ವಿಡಿಯೋನ. ಇದು ತುಂಬ ಹಳೆಯದಾದ ದೇವಸ್ಥಾನ ಮುಂದೆ ಇರೋದು. ಆ ದೇವಸ್ಥಾನದ ಮುಂದೆ ಆ್ಯಕ್ಚುಲಿ ತುಂಬ ಹಳೆಯದಾದ ಇದಿದೆ, ಕಲ್ಲು ಕಟ್ಟಡ ಅಂತಲೇ ಹೇಳ್ಬೋದು. ಬಟ್ ಅದು ಆಕೃತಿ ಯಾವ ಥರ ಎಲ್ಲ ಡಿಸೈನ್ ಮಾಡಿದ್ದಾರೆ ಅದೆಲ್ಲ ನೋಡಿದ್ರೆ ತುಂಬ ಹಳೆಯ ಶತಮಾನದಲ್ಲೇ ಮಾಡಿರೋದು ಅಂತ ಅನಿಸುತ್ತೆ. ಮತ್ತು ಒಳಗಡೆ ಇರೋ ಶಿವಲಿಂಗ ಕೂಡ ತುಂಬ ಹಳೆಯದಾದರೂ ಒಂದು ಕಲ್ಲು ಪ್ರತಿಮೆ ಥರ ಇದೆ. ಅದು ಅಲ್ಲೇ ಉದ್ಭವ ಆಗಿರೋದು ಅಂತ ಹೇಳ್ತಾರೆ, ಬಟ್ ಗೊತ್ತಿಲ್ಲ. ಬಟ್ ತುಂಬಾ ರೋಮಾಂಚಕವಾಗಿ ತುಂಬಾ ಕಣ್ಣು ಸೆಳೆಯೋ ಥರ ಅದು ಕೆತ್ತನೆ ಮಾಡಲಾಗಿದೆ ಒಳಗಡೆ ಎಲ್ಲ. ನಾನು ನೋಡಿದ್ದೀನಿ ಆಲ್ರೆಡಿ. ಈ ವಿಡಿಯೋದಲ್ಲಿ ನಿಮಗೂ ತೋರಿಸ್ಬೇಕು ಅಂತ ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು ಗಾಯ್ಸ್. ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ ವಿಡಿಯೋಗೆ ಅಂತ ಹೇಳ್ತೀನಿ. ಈ ಬ್ಲಾಗ್ನ ಇವತ್ತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.